ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ಮನೆಯ ಒಂದೊಳ್ಳೆ ಸ್ಪರ್ಧಿ ಅಂದ್ರೆ ತಪ್ಪಾಗಲ್ಲ. ಸತೀಶ್ ಕೆಡವಂಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಇವತ್ತು ಸ್ಪೀಡ್ ನ್ಯೂಸ್ ಅಲ್ಲಿ ಅವರೇ ಭಾಗಿಯಾಗಿದ್ದಾರೆ. ಹಲೋ ಸರ್, ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಕೇಳಲೇಬೇಕು, ನಿಮ್ಮ ಹಿತಶತ್ರು ಅನ್ಬೋದು ಗಿಲ್ಲಿ ಅವ್ರು ಗೆದ್ದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಹೇಗೆ ಅನ್ನಿಸ್ತಾ ಇದೆ? ಇಲ್ಲ, ಅದಕ್ಕೆ ನಾನು ಎರಡು ಥರ ಹೇಳಿದ್ದೆ. ಅಂದರೆ ಅವ್ರು ಗೆದ್ದರೆ ಮಿಕ್ಕಿದವ್ರಿಗೆಲ್ಲ ಸೋತವ್ರಿಗೆಲ್ಲ ಸೇರಿಸಿ ಒಂದು ಪಾರ್ಟಿ ಕೊಡಿಸ್ತೀನಿ, ಅಕಸ್ಮಾತ್ ಅವ್ರು ಸೋತ್ರೆ ಸೋತಿರೋ ಪಾರ್ಟಿ ಮಾಡ್ತೀನಿ ಅಂತ. ಇವಾಗ ಅವ್ರು ಗೆದ್ದಿರೋ ಕಾರಣದಿಂದ ಮಿಕ್ಕಿದವ್ರಿಗೆಲ್ಲರಿಗೂ ಒಂದು ಗೆಟ್ ಟುಗೆದರ್ ಆಗುತ್ತೆ ಅನ್ನೋ ಕಾರಣಕ್ಕೆ, ಅಂದರೆ ಎಲ್ಲ ಆಚೆ ಬಂದಮೇಲೆ ಯಾರೂ ಸಿಕ್ಕಿಲ್ಲ. ಯಾಕಂದರೆ ಒಬ್ಬೊಬ್ಬರೇ ಈಗ ರಕ್ಷಿತಾ, ರಘು ಅವ್ರು ನೋಡಿ ಯಾವುದೋ ಹೋಟ್ಲಲ್ಲಿ ಪಾಪ ಹೋಗಿದ್ರು. ಆ ಥರ ನಾನು ಗೆಟ್ ಟುಗೆದರ್ ಅಷ್ಟು ಜನನು ಒಂದು ವೇದಿಕೆಯಲ್ಲಿ ಒಂದು ಜಾಗದಲ್ಲಿ ಸೇರಬೇಕು ಅನ್ನೋಕ್ಕೋಸ್ಕರ ಒಂದು ವಾರದಲ್ಲಿ ಒಂದು ಪಾರ್ಟಿ ಇಟ್ಕೊಂಡಿದ್ದೀನಿ. ಅದು ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದೀನಿ. ಅದು ಎಷ್ಟು ಮಟ್ಟಕ್ಕೆ ಅದು ಜನ ಸ್ವೀಕರಿಸ್ತಾರೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅದು ಬಿಟ್ಟು ಅದು ಸೀಸನ್ 11, 10 ಯಾರ್ಯಾರು ಪರಿಚಯ ಇದ್ದಾರೆ, 1ಇಂದ 12ವರೆಗೂ ಯಾರ್ಯಾರು ಪರಿಚಯ ಇದ್ದಾರೆ ಅಷ್ಟು ಜನಕ್ಕೂ ಕರೀತಾ ಇದ್ದೀನಿ. ಯಾಕಂದರೆ ಎಲ್ಲ ಒಂದು ನೆನಪಿಗೋಸ್ಕರ ಅದು ಇನ್ನೊಂದು ಅತಿ ಶೀಘ್ರದಲ್ಲೇ ಮಾಡ್ತಾ ಇದ್ದೀನಿ. ಅಂದರೆ ಒಳ್ಳೆ ಪಬ್ಬು ಹುಡುಕ್ತಾ ಇದ್ದೀನಿ, ಎಲ್ಲಿ ಲಕ್ಸುರಿಯಾಗಿ ಕಾಣುತ್ತೆ ಅಂಥ ಕಡೆ ಕೊಡ್ಸೋಣ, ಮಾಡ್ತೀನಿ. ಒಂದು ರಾಯಲ್ ಆಗಿ ಮಾಡೋಣ ಅಂತ ಒಂದು ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ದೀನಿ. ಸರ್, ಹೇಳಲೇಬೇಕು, ಈಗ ಒಂದಷ್ಟು ಪಾರ್ಟಿಗಳೆಲ್ಲ ಮಾಡಿದ್ರಿ, ಬಟ್ ಆದ್ರೂ ಕೂಡ ಗಿಲ್ಲಿ ಅವರು ವಿನ್ ಆದ್ರು. ಸೊ ಒಂದಷ್ಟು ಜನ ಹೇಳ್ತಾರೆ ಇವಾಗ ನಿಮಗೆ ಬಹಳ ಖುಷಿ ಆಗಿರುತ್ತೆ ಅಂತ. ಹೌದಾ? ಅಲ್ಲ, ನನಗೆ ಖುಷಿ ಅಂದರೆ ಎರಡು ಥರ, ಅದು ಹೇಳೋಕ್ಕಾಗಲ್ಲ ಇವಾಗ. ಯಾಕಂದರೆ ಬರೀ ವೋಟಿಂಗೇ ಮುಖ್ಯ ಆಯಿತು. ಆದರೆ ಬಿಗ್ ಬಾಸ್ ಒಳಗಡೆದು ವ್ಯಕ್ತಿತ್ವ ಆಟ ಅಂತಾರೆ. ಆದರೆ ವ್ಯಕ್ತಿತ್ವ ಆಟ ತಗೊಳ್ಳಿಲ್ಲ ಅವರು. ಅಲ್ಲಿ ಒಳಗಡೆದ್ರಲ್ಲಿ ನೋಡಿದ್ರಲ್ಲಿ ನನಗೆ ಅಶ್ವಿನಿ ಗೌಡ ಅವರು, ರಕ್ಷಿತಾ ಅವರು ತುಂಬ ಅಂದರೆ ಕಲ್ಚರ್ ಆಗಿ ಒಂದು ಎಲ್ಲರಿಗೂ ಮರ್ಯಾದೆ ಕೊಡೋದಾಗಲಿ, ತಗ್ಗಿ ಬಗ್ಗಿ ನಡೆಯೋದಾಗಲಿ, ಒಂದು ಎಲ್ಲ ಥರನೂ ತುಂಬ ಚೆನ್ನಾಗಿ ಆಡಿದ್ರು. ಆದರೆ ನನಗೆ ಅವರಿಬ್ಬರು ಗೆದ್ದಿದ್ರೆ ನನಗೆ ತುಂಬ ಹೆಮ್ಮೆ ಆಗ್ತಿತ್ತು. ಆದರೆ ಏನು ಮಾಡೋದು, ಅದು ಬರೀ ವೋಟಿಂಗೇ ಮೇಯ್ನ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆದರೆ ಆ ಥರ ಇದ್ದರೆ ನಾನು ಎಲ್ಲ ಕೆಟ್ಟದಾಗ ನಡ್ಕೊಂಡು, ಕೆಟ್ಟದಾಗ ಬಿಹೇವ್ ಮಾಡಿಕೊಂಡು ಎಲ್ಲ ನಾನು ಕೆಟ್ಟವನು ಅನಿಸ್ಕೊಳ್ತಿದ್ದೆ. ಯಾಕಂದರೆ ಅಲ್ಲಿ ವ್ಯಕ್ತಿತ್ವದ ಆಟ ಅಂತಾರೆ. ಅಂದರೆ ವ್ಯಕ್ತಿತ್ವದ ಆಟ ಅಲ್ಲವೇ ಅಲ್ಲ, ಅದು ಬರೀ ಜನಗಳು ವೋಟ್ಗಳ ಆಟ. ಅದನ್ನು ಸಂಪಾದನೆ ಮಾಡೋದು, ನಾನು ಆ ಥರ ಮಾಡಿದರೆ ನಾನು ಸಂಪಾದನೆ ಮಾಡ್ತಿದ್ದೇನೋ ಗೊತ್ತಿಲ್ಲ. ನಾನು ಒಳ್ಳೆಯವ್ರು ಅನ್ಸ್ಕೊಂಡ್ರೆ ಗೆಲ್ತೀನಿ ಆ ಥರ ಅಂದ್ಕೊಂಡು ನಾನು ಹೋದೆ. ಅಲ್ಲೆಲ್ಲ ಮನೆ ಕೆಲಸ ಮಾಡಿಕೊಂಡು ಇದು ಮಾಡಿಕೊಂಡು ಅದನ್ನು ತೋರಿಸ್ತಾ ಇರ್ತಾರೆ ಅಂತ. ಅದನ್ನೆಲ್ಲ ತೋರಿಸಲ್ಲ. ನೀವು ಎಷ್ಟು ಜಗಳ ಆಡ್ತೀರಾ ಬರೀ ಅದನ್ನೇ ತೋರಿಸೋದು. ಆವಾಗ ಅರ್ಥ ಆಯಿತು, ಅಯ್ಯೋ ನಾನು ಅವ್ರ ಥರನೇ ಜಗಳ ಆಡಬೇಕಿತ್ತು. ಯಾಕಂದರೆ ನಾನು ಟ್ರೈನ್ಡ್ ಆಗಿ ಹೋಗಿರಲಿಲ್ಲ. ಮಿಕ್ದವರೆಲ್ಲ ಬಂದು ಅವ್ರಿಗೆ PR-ಗಳು, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಗಳು ಇರ್ತಾರೆ. ಅದು ಆಲ್ರೆಡಿ ಅವರು ಸೀಸನ್ 1ಇಂದ 12ವರೆಗೂ ಮಾಡಿರೋರು. ಅವರೆಲ್ಲ ಟ್ರೈನ್ಡ್ ಆಗಿ ಬಂದಿದ್ರು. ಅದಕ್ಕೆ ಅವ್ರು ಆ ಥರ ಬಿಹೇವ್ ಮಾಡಿದ್ರು, ಅದರಿಂದ ಅವ್ರು ಗೆದ್ದರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಬೇರೆ ಫೀಲ್ಡಿಂದ ಬಂದವರು ಯಾಕೆ ವಿನ್ನರ್ ಆಗಲಿಲ್ಲ, ನಂಬರ್ 1 ಬರಲಿಲ್ಲ ಅಂದರೆ ಅವ್ರು ಯಾರು ಟ್ರೈನ್ಡ್ ಆಗಿ ಬಂದಿರಲಿಲ್ಲ. ಅವ್ರದ್ದು ರಿಯಲ್ ವ್ಯಕ್ತಿತ್ವನ ಆಡ್ಕೊಂಡು ಬಂದರು. ಆದರೆ ಅದು ಜನ ಒಪ್ತಾರೆ ಬಿಡ್ತಾರೆ ಅನ್ನೋದು ಆಚೆ ಬಂದ ಮೇಲೆ ಗೊತ್ತಾಗಿದ್ದು. ಅದರಲ್ಲಿ ಅಶ್ವಿನಿ ಗೌಡ ಅವರು, ರಕ್ಷಿತಾ ಅವರಂತೂ ವಾವ್ ಅನ್ನಂಗೆ ಮಾಡಿದರು. ಅವರೇ 1, 2 ಬಂದಿದ್ರೆ ನನಗೆ ತುಂಬ ಇಷ್ಟ ಆಗ್ತಿತ್ತು. ಇದರಿಂದ ನಾನು ಇವರಿಬ್ರಿಗೆ ಸಪೋರ್ಟ್ ಮಾಡಿದೆ. ಅದು ಬಿಟ್ಟು ಇನ್ಯಾವ ಕಾರಣನೂ ಇಲ್ಲ. ಸರ್, ಅಶ್ವಿನಿ ಅಂತ ಮಾತು ಬಂತು. ಸೊ ಅವ್ರು ಇವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಹೇಳ್ತಾರೆ, ಸಿಂಪತಿ ಕಾರ್ಡ್ನ ಯೂಸ್ ಮಾಡಿ, ಬಡತನ ಅನ್ನುವಂತಹ ಕಾರ್ಡ್ನ ಯೂಸ್ ಮಾಡಿ ಗಿಲ್ಲಿ ಅವರು ವಿನ್ ಆದ್ರು ಅನ್ನುವಂತಹ ಮಾತು ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ನಾನು ರಾಜ್ಕುಮಾರ್ ಸರ್ ಆಮೇಲೆ ಶಿವರಾಜ್ ಕುಮಾರ್ ಸರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರು ಬಂದು ಹಾರ್ಟ್ಲಿ ಅವ್ರು ಏನು ಮಾತಾಡ್ತಾರೆ ಅದು ಇಲ್ಲಿಂದ ಹಾರ್ಟ್ಲಿ. ಆದರೆ ಕೆಲವು ಜನಗಳಿರ್ತಾರೆ ಒಳಗಡೆ ಎಲ್ಲ ಕಲ್ಮಶ, ಆಚೆ ಜನದ ಮುಂದೆ ಅಭಿಮಾನಿಗಳೇ ದೇವರು ಅನ್ನೋ ಥರ ಡೈಲಾಗಲ್ಲಿ ಮಾತಾಡ್ತಾರೆ. ಅಂದರೆ ಜನಗಳು ಅಂಥವ್ರನ್ನೇ ನಂಬೋದು. ಅಂದರೆ ಹಾರ್ಟ್ಲಿ ಯಾರು ಒಳಗಡೆ ವ್ಯಕ್ತಿತ್ವ ಇರುತ್ತೆ, ಅವ್ರ ಕ್ಯಾರೆಕ್ಟರ್ ಇರುತ್ತೆ, ಅಂಥವ್ರನ್ನ ನಂಬಲ್ಲ. ಆಚೆ ಬಂದ ಮೇಲೆ ಸ್ಟೇಜ್ ಮೇಲೆ ಡ್ರಾಮಾ ಆಡ್ತಾರಲ್ಲ, ಅಯ್ಯೋ ಅಭಿಮಾನಿಗಳೇ ದೇವರು. ಆಮೇಲೆ ಒಂದೊಂದು ಮಾತಾಡ್ಬೇಕಾದ್ರೂ ಬಣ್ಣದ ಮಾತಾಡ್ತಾರೆ. ಅದನ್ನು ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ, ಬಣ್ಣದ ಮಾತುಗಳಿಗೆ ಜನ ಮರಳಾಗೋದು. ಆದರೆ ಒಳಗಡೆ ಏನು ಒರಿಜಿನಲ್ ಇರುತ್ತೆ, ಒರಿಜಿನಲ್ ಕ್ಯಾರೆಕ್ಟರ್ ಇರುತ್ತೆ, ಅದನ್ನು ನೋಡಿ ಜನ ವ್ಯಾಲ್ಯೂ ಕೊಡಿ. ನಾನೀಗ ರಾಜ್ಕುಮಾರ್ ಸರ್ಗೆ ನಾನು ಅಷ್ಟು ವ್ಯಾಲ್ಯೂ ಕೊಡ್ತೀನಿ. ಏನಕ್ಕಂದರೆ ಅವ್ರದ್ದು ಬಣ್ಣದ ಮಾತಲ್ಲ, ಅವ್ರದ್ದು ಒರಿಜಿನಲ್ ಮಾತು. ಆ ಥರ ಜನಗಳಿಗೆ ಮಾತ್ರ ಗುರ್ತಿಡಿರಿ. ಅದು ಬಿಟ್ಟು ಅವ್ರ ಕ್ಯಾರೆಕ್ಟ್ರು ಒಂದಿರುತ್ತೆ, ಮುಖವಾಡ ಹಾಕ್ಕೊಂಡು ಬೇರೆ ಥರ ಜನದ ಮುಂದೆ ಒಂದು ಡ್ರಾಮಾ ಥರ ತೋರಿಸ್ಕೊಳ್ತಾರೆ, ಪೋರ್ಟ್ರೇಟ್ ಆಗ್ತಾರೆ. ಏನದು ಪೋರ್ಟ್ರೇಟ್ ಏನು ಇಂಗ್ಲೀಷ್ ಬರಲ್ಲ, ಆ ಥರ ಆಡ್ತಾರೆ. ಅಂಥವ್ರನ್ನ ನಂಬೇಡಿ. ಅದು ಅವ್ರಿಗೆ ಬಿಟ್ಟಿದ್ದು. ಅಂದರೆ ಬರ್ತಾ ಕಾಲ ಅವ್ರಿಗೆ ತಿಳಿಸಿ ಕೊಡುತ್ತೆ, ಅದು ಏನು ಅದೇ ಕರೆಕ್ಟಾ, ಅದೇ ನಿಜನಾ, ಅದೇ ಸುಳ್ಳ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಈಗ ಅಶ್ವಿನಿ ಗೌಡ ಅವ್ರು ಹೇಳಿರೋದನ್ನ ನೀವು ಒಪ್ಕೋತೀರಾ ಸರ್, ಬಡತನದ ಮುಖವಾಡ ಹಾಕೊಂಡೆ ಗೆದ್ರ ಅನ್ನುವಂಥದ್ದು? ಅಲ್ಲ, ಇವಾಗ ಅಷ್ಟು ಬಟ್ಟೆ ಬರ್ತಿತ್ತು ಒಳಗಡೆಗೆ, ಅಷ್ಟು ಬಟ್ಟೆ ಆಯ್ತಾ, ಅಷ್ಟು ಬಟ್ಟೆ ಬಂದರೂ ಅವ್ರು ಯಾಕೆ ಹಾಕ್ತಾ ಇರಲಿಲ್ಲ? ಇವಾಗ ಯಾಕೆ ಒಂದೊಂದು ಫಂಕ್ಷನ್ಗೂ ಒಂದೊಂದು ಶರ್ಟು, ಪ್ಯಾಂಟು, ಶೂ ಹಾಕ್ಕೊಂಡೇ ಓಡಾಡ್ತಾ ಇದ್ದಾರೆ? ಈಗಲೂ ಆಚೆನೂ ಬನೀನ್ ಹಾಕ್ಕೊಂಡೇ ಓಡಾಡ್ಬೋದಾಗಿತ್ತಲ್ಲ ಅವರು. ಈಗಲೂ ಚಡ್ಡಿ ಹಾಕ್ಕೊಂಡೆ ಅಂತ ಹಂಗೆ ಓಡಾಡ್ಬೋದಾಗಿತ್ತಲ್ಲ. ಯಾಕೆ ಓಡಾಡ್ತಾ ಇಲ್ಲ? ಅದು ಡ್ರಾಮಾ ತಾನೆ.
ಸಿಂಪತಿ ಕ್ರಿಯೇಟ್ ಮಾಡಕ್ ತಾನೆ. ಅಶ್ವಿನಿ ಅವ್ರು ಹೇಳಿದ್ದೆ ಕರೆಕ್ಟ್. ಅಶ್ವಿನಿ ಗೌಡ ಅವರೇ ಅಶ್ವಿನಿ ಗೌಡ ಅವ್ರು ಹೇಳಿದ್ದೆ ಕರೆಕ್ಟ್. ಸಿಂಪತಿ ಕಾರ್ಡ್ನೇ ಹಂಗಿದ್ರೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗೆ. ಅದೇ ಜನ ನಂಬೋದು. ಇವಾಗ ನೋಡಿ ಹಂಗ್ ಮಾಡಿದ್ಕೆ ತಾನೇ ಗೆದ್ದಿದ್ದು. ಈಗ ಆಚೆ ಬಂದ್ಮೇಲೂ ನೋಡಿ ಸಿಂಪತಿ ತರನೇ ಮಾತಾಡೋದು. ಈಗ ಸತೀಶ್ ಅವ್ರು ಹೆಂಗೆ ಅಂದ್ರೆ ಅಯ್ಯೋ ಅವರ ದೇವ್ರಂತವ್ರು ಅನ್ನೋದು, ಅದೆಲ್ಲ ಡ್ರಾಮದ ಮಾತುಗಳ್ತಾನೆ. ಅದು ನನ್ಗೆ ಇಷ್ಟ ಆಗಲ್ಲ. ನಮ್ದು ಏನಿದೆ ಅದೇ, ಒಳಗೆ ಏನು ನಡೀತು, ಏನು ನೋಡಿದ್ವಿ, ಏನು ಬಿಹೇವ್ ಇತ್ತು, ಅದೇ ನಾನು ಮಾತಾಡೋದು. ನನಗೆ ಅದು ಬಂದ್ಬಿಟ್ಟು ಇವಾಗ ಒಂದು ರೇಸ್ ಕುದುರೆ ಓಡ್ತಾ ಇದೆ, ಅದೇ ಗೆಲ್ಲೋದು ಅಂದ ತಕ್ಷಣ ಒಬ್ರು ಅದ್ರ ಬಗ್ಗೆ ಬೈದಿರ್ತಾರೆ. ತಿರ್ಗಾ ಬ್ಯಾಡ್ ಕಮೆಂಟ್ ಬರ್ತಿದ್ದಂಗೆ ಇಲ್ಲ ಅವರೇ ದೇವ್ರಂತವ್ರು, ಅವರೇ ಸೂಪರು ಅಂತಾರೆ. ಆ ಥರ ಪ್ಲೇಟ್ ಚೇಂಜ್ ಮಾಡೋ ಮನುಷ್ಯ ಅಲ್ಲ ನಾನು. ಇರೋದೇ ಹಿಂಗೆ. ನಾನು ಸಿಂಗಲ್ ಮ್ಯಾನು. 1,00,000 ಜನ ಬಂದರೂ ನಾನು ಸಿಂಗಲ್ ಮ್ಯಾನು. ಅದು ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು, ಯಾರ್ಯಾರು ಏನೇನು ತೊಂದರೆ ಮಾಡಿದ್ರು ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀನಿ. 506 ಕೊಲೆ ಬೆದರಿಕೆ ಎಲ್ಲ ಹಾಕಿ ಅರೆಸ್ಟ್ ಆಗಿದ್ದಾರೆ. 8 ಜನ ಅರೆಸ್ಟ್ ಆಗಿದ್ದಾರೆ. ಅದು ಬಿಟ್ಟು ಇನ್ನೂ ಒಂದು 80 ಜನಕ್ಕೆ ಕೇಸ್ ಹಾಕಿದ್ದೀನಿ. ಅದು ಬಿಟ್ಟು ಹೊಸ ಕೇಸಲ್ಲಿ 200 ಜನದ ಮೇಲೆ ಕೇಸ್ ಹಾಕ್ತಾ ಇದ್ದೀನಿ. ಅದರಲ್ಲಿ ಸೋಷಿಯಲ್ ಮೀಡಿಯಲ್ಲೂ ಕೆಟ್ಟದಾಗಿ ಎಲ್ಲ ಟ್ರೋಲ್ ಮಾಡಿದ್ರು, ಅವ್ರ ಮೇಲೂ ಕೇಸ್ ಹಾಕಿದ್ದೀನಿ. ಅದೆಲ್ಲ ನಿಮಗೆ ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ. ಅದರಲ್ಲಿ ಯಲಂಕ ಗುರು ಅನ್ನೋರು ಆಲ್ರೆಡಿ ಅರೆಸ್ಟ್ ಆಗಿ ಅವ್ರ ಮೊಬೈಲು ಸೀಸ್ ಆಗಿದೆ. ಸ್ಯಾಮ್ಸಂಗ್ ಫೋಲ್ಡ್ ಅಂತ ಅದು ಸೀಸ್ ಆಗಿದೆ ಚಾಮರಾಜಪೇಟೆ ಸ್ಟೇಷನ್ಲಿ. ಅಲ್ಲಿಂದ ಬೇಲು ತೊಗೊಂಡಿದ್ದಾರೆ. ಅವ್ರಿಗೀಗ ಕೋರ್ಟಲ್ಲೂ ಬಿಡಲ್ಲ. ಅದು ಬಿಟ್ಟು ಮಾನನಷ್ಟ ಮೊಕದ್ದಮೆ 1 ಕೋಟಿಗೂ ಕೇಸ್ ಹಾಕಿದ್ದೀನಿ. ಸರ್, ಇದನ್ನೆಲ್ಲ ಹೊರತುಪಡಿಸಿ ನೋಡಿದ್ರೆ ಬಿಗ್ ಬಾಸ್ ಮನೆ ಕಪ್ಪನ ಗೆದ್ರು ಗಿಲ್ಲಿ ಅವರು. ಅದಾದ ನಂತರ ಈಗ ಒಂದಷ್ಟು ಮಾತುಕತೆಗಳು ಬರ್ತಾ ಇದೆ. ಎಲೆಕ್ಷನ್ಗೆ ನಿಲ್ತಾರಂತೆ ಅನ್ನುವಂಥದ್ದು. ಜಿಲ್ಲಾಧಿಕಾರಿಯಾಗಿ ಅವರ ಮಂಡ್ಯದಲ್ಲಿ ನಿಲ್ಲುವಂತಹ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಒಂದು ವೇಳೆ ಅವರು ನಿಂತ್ರೆ ನೀವು ವೋಟ್ ಹಾಕುವಂತ ಕೆಲಸ ಮಾಡ್ತೀರಾ? ಇಲ್ಲಪ್ಪ, ಸಪೋರ್ಟು ಮಾಡಲ್ಲ. ನಮ್ಗೆ ಮನಸ್ಸಿಂದ ಇಷ್ಟ ಆಗಿಲ್ಲ ನಾನು. ಯಾಕಂದ್ರೆ ವ್ಯಕ್ತಿತ್ವನ ನೋಡೋವಂಥವ್ನು. ಅಂದರೆ ನನಗೆ ಒಂದು ನೋಡಿದ ತಕ್ಷಣ ಅವ್ರು ಒಳ್ಳೆಯವರ ಕೆಟ್ಟವರ, ಡ್ರಾಮಾ ಆಡ್ತಾ ಇದ್ದಾರ, ರಿಯಲ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬರೀ ಅವ್ರ ಹತ್ರ 1 ಅವರ್ ಮಾತಾಡಿದ್ರು ಸಾಕು, ಅವ್ರ ವ್ಯಕ್ತಿತ್ವ ಅರ್ಥ ಆಗುತ್ತೆ. ನನಗೆ ಪರ್ಸ್ನಲಿ ಅವ್ರು ಇಷ್ಟ ಆಗಿಲ್ಲ. ನನಗಿಷ್ಟ ಆಗಿಲ್ಲ. ಮೊನ್ನೆ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ಗೆ ಹೋಗಿರ್ತಾರೆ. ಅವರು ಚಿನ್ನದ ಬಗ್ಗೆ ಮಾತಾಡ್ತಾರೆ. ಸೊ ಅವ್ರ ಕುತ್ತಿಗೆಯಲ್ಲಿ ಇದ್ದಿದ್ದು ಚಿನ್ನ ಎಲ್ಲ ನೋಡಿ ನಿಮಗೆ ಹೆಂಗ ಅನ್ನಿಸ್ತು? ಇಲ್ಲ, ಆ ಡಿಫ್ರೆನ್ಸ್ ನೀವೇ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ವ್ಯಾಲ್ಯೂ 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 ಅಂತಾರಲ್ಲ, ಅವ್ರಿಗೆ ಬರೀ ಕತ್ತಿಗೆ ಚಿನ್ನದ ಸರ ಹಾಕಿದ್ರು, ಹೋಗ್ಬೇಕಾದ್ರೆ ವಾಪಸ್ ಇಸ್ಕೊಂಡ್ರು. ಅದು ಅವ್ರದ್ದು ವ್ಯಕ್ತಿತ್ವ. ನಂದು ಬಂದು ಚಿನ್ನದ ಸರ ಹಾಕಿರೋದೆಲ್ಲ 8 ಚಿನ್ನದ ಸರ ನನ್ನ ಮನೇಲಿದೆ. ನಂಗೆ ಡೈಮಂಡ್ ನೆಕ್ಲೆಸ್ ಹಾಕಿದ್ದಾರೆ. iPhone 14 Max Pro ಗಿಫ್ಟ್ ಕೊಟ್ಟಿದ್ದಾರೆ. ಆ ಥರ 20 ಗ್ರಾಮ್ ಚಿನ್ನದ ಚೈನ್ ಹಾಕಿದ್ದಾರೆ, 100 ಗ್ರಾಮ್ ಚಿನ್ನದ ಚೈನ್ ಹಾಕಿದ್ದಾರೆ. ಎಲ್ಲ ಇನ್ನೂ ಮನೇಲಿ ಹಂಗೆ ಇದೆ. ನನಗೆಲ್ಲ ಬರುತ್ತೆ. ಬೇರೆಯವ್ರಿಗೆ ಹಾಕ್ಬಿಟ್ಟು ಶೋ ಆಫ್ ಮಾಡ್ಬಿಟ್ಟು ವಾಪಸ್ ಇಸ್ಕೊಳ್ತಾರೆ. ಅವ್ರಿಗೂ ನಮಗೂ ಇರೋ ಡಿಫ್ರೆನ್ಸ್ ಇಷ್ಟೇ. ಒಂದಷ್ಟು ಜನ ಈಗ ಹಾಕೊಂಡು ಶೋಕಿ ಮಾಡ್ತಾರಲ್ಲ ಸರ್, ನಿಮಗೆ ಶೋಕಿ ಮಾಡುವಂತ ಅಭ್ಯಾಸ ಇಲ್ವಾ? ನಾನು ಹಾಕೊಂಡ್ರೆ ಹುಡುಗಿರು, ಬೇರೆಯವರು ಎಲ್ಲರೂ ಎದುರ್ಕೊಳ್ತಾರೆ. ನನಗೆ ಏನಂದ್ರೆ ಒಂದು ಬಾಂಬೆ ಡಾನ್ ಥರ ಕಾಣಿಸ್ತೀನಂತೆ. ಒಡವೆ ಹಾಕೊಂಡ್ರೆ ರೌಡಿ ಥರ ಕಾಣಿಸ್ತೀನಂತೆ. ಯಾಕಂದರೆ ಅವಾಗ ನಾನು ಹಾಕೊಂಡಾಗ ಜನ ಹತ್ರ ಬರೋದು ತುಂಬ ಕಡಿಮೆ ಇತ್ತು. ಆ ಕಾರಣದಿಂದ ಹಾಕಲ್ಲ. ಅಂದರೆ ಮೊನ್ನೆ ಅನುಬಂಧ ಅವಾರ್ಡಲ್ಲಿ ನಿನ್ನ ಹತ್ರ ಎಷ್ಟಿದೆ ಅಷ್ಟು ತಂದ್ಬಿಟ್ಟು ಅಷ್ಟು ಹಾಕು ಅಂತ ಹೇಳಿದ್ರು. ಅಷ್ಟು ಚಿನ್ನನು ಅನುಬಂಧ ಸಾಂಗಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಹಾಕೊಂಡಿರ್ತೀನಿ. ಅದೆಲ್ಲ ನಂದು ಓನು. ಅಲ್ಲಿ ಇಲ್ಲಿ ನನಗೆ ಗಿಫ್ಟ್ ಬಂದಿರೋದು. ಬಟ್ ಒಂದಷ್ಟು ಜನ ಹೇಳ್ತಾರೆ ರೋಲ್ಡ್ ಗೋಲ್ಡ್ ಹಾಕೊಂಡ್ ಅನ್ನುವಂಥ ಜನರಿಗೆ ಏನಂತ ಹೇಳ್ತೀರಾ ಸರ್? ಅಲ್ಲ, ಈಗ ಅವ್ರನ್ನ ನಂಬಿಸ್ಕೊಂಡು ಕೂರಕ್ಕೆ ನನಗೇನು ಅವ್ರ ಅಪ್ಪನ ದುಡ್ಡಿಂದ ತೊಗೊಂಡಿಲ್ಲ, ಅವ್ರ ಅಪ್ಪ ಬಂದು ಗಿಫ್ಟ್ ಕೊಟ್ಟಿಲ್ಲ. ಅದರಿಂದ ನಾನು ಅದನ್ನ ನೆಸಿಟಿ ಇಲ್ಲ ನನಗೆ. ಅವ್ರಿಗೆ ಅದ್ರದ್ದು ಅರ್ಥ ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಹಾಕಿರೋದು ವಿತ್ತು ಅವರೇ ಮಾತಾಡಿರೋದು ಎಲ್ಲ ಸಾಕ್ಷಿ ಯೂಟ್ಯೂಬಲ್ಲೇ ಇದ್ದಾವೆ. ಎಲ್ಲ ಹಾಕ್ತಾ ಇರೋದು ಎಲ್ಲ ಅದೆಲ್ಲ TV ಚಾನಲ್, ನ್ಯೂಸ್ ಚಾನಲಲ್ಲೂ ಬಂದಿದೆ, ಆಲ್ರೆಡಿ ಬಂದಿದೆ. ಅದು ಸ್ಯಾಟಲೈಟ್ ಚಾನಲ್ಸಲ್ಲಿ ಬಂದಿದೆ. ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಆದರೆ ನಾನು ಅದನ್ನು ಹುಡುಕಿ ತೋರ್ಸೋಕ್ಕೆ ನನಗೆ ಅದು ಇಂಟ್ರೆಸ್ಟ್ ಇಲ್ಲ. ಅಂದರೆ ಅವರಾಗವರೇ ಹುಡ್ಕೊಂಡು ಅವ್ರಿಗೆ ತೇವಲಿದ್ರೆ ಅವ್ರು ನೋಡ್ಕೊಳ್ಳಿ. ಸರ್, ಕೊನೆಯದಾಗಿ ಅಶ್ವಿನಿ ಅವ್ರು ಹೇಳ್ತಾರೆ, ಓಟನ್ನ ಒಂದು ಸರಿ ಕರೆಕ್ಷನ್ ಮಾಡಿ ನೋಡಿದ್ರೆ ಗಿಲ್ಲಿಗಿಂತ ಹೆಚ್ಚಾಗಿ ಓಟು ನನಗೆ ಬಂದಿರುತ್ತೆ, ನಾನು ವಿನ್ ಆಗಬೇಕಿತ್ತು ಅನ್ನುವಂಥ ಮಾತು ಅವ್ರು ಆಡ್ತಾರೆ. ಅದಕ್ಕೆ ನಿಮ್ಮ ಉತ್ತರ ಏನಾಗಿದೆ? ಇಲ್ಲ, ಓವರ್ ಆಲು ಬಿಗ್ ಬಾಸ್ ಅವರು ಅವ್ರದ್ದೂ ಒಳಗಡೆ ಏನು ನಡೆಯುತ್ತೆ ಅದನ್ನೂ ಲೆಕ್ಕಕ್ಕೆ ತೊಗೋಬೇಕಾಗಿತ್ತು. ಅಂದರೆ ಬರೀ ವೋಟಿಂಗೇ ಮೇಯ್ನ್ ಅಲ್ಲ. ಬರೀ ವೋಟಿಂಗೇ ನೋಡಿದ್ರೆ ಗಿಲ್ಲಿಗೆ ಬಂದಿರ್ಬೋದೇನೋ. ಆದರೆ ಎರಡೂ ನೋಡಿದ್ರೆ ಅಶ್ವಿನಿ ಗೌಡ ಅವ್ರಿಗೇನೆ ಜಾಸ್ತಿ ಬಂದಿರುತ್ತೆ. ಕಾರಣ ಏನಂದರೆ ಅವರು ಆಚೆ ಅಷ್ಟು ಹೆಸರು ಸಂಪಾದನೆ ಮಾಡಿದ್ದಾರೆ, ಅಷ್ಟು ಜನ ಸಂಪಾದನೆ ಮಾಡಿದ್ದಾರೆ, ಆಮೇಲೆ ತುಂಬ ಹೆಸರು ಇದೆ ಅವ್ರಿಗೆ. ಆ ಕಾರಣದಿಂದ ಅಶ್ವಿನಿ ಗೌಡ ಅವ್ರು ಹೇಳೋದೇ ಕರೆಕ್ಟ್ ಅಂತ ಹೇಳ್ತೀನಿ. ಸರ್, ಇದನ್ನೆಲ್ಲದನ್ನು ಹೊರತುಪಡಿಸಿ 47 ಕೋಟಿ ಓಟು ಗಿಲ್ಲಿ ಪಾಲಾಗಿತ್ತು. ಅದರಲ್ಲಿ ಒಂದು ಸ್ವಲ್ಪ ಜನ ನಿಮ್ಮ ಫ್ಯಾನ್ಸೇ ಜಾಸ್ತಿ ಅಂತಲ್ಲ? ಇಲ್ಲ, ನಾನು ಹೇಳಿರೋದು ಅವ್ರಿಗೆ ಅದು ಉಲ್ಟಾ ಥರ ಆಗಿ ಆ ಸಿಟ್ಟಿಗೆನೆ ಎಲ್ಲರ ಮೊಬೈಲು ಕಿತ್ಕೊಂಡು ಬಿರಿಯಾನಿ ಫ್ರೀ ಕೊಡ್ತೀನಿ, ಟೀ ಕೊಡ್ತೀನಿ, ಕಾಫಿ ಕೊಡ್ತೀನಿ, ಬನ್ ಕೊಡ್ತೀನಿ ಅಂದ್ಬಿಟ್ಟು ಕಿತ್ಕೊಂಡು ಓಟ್ ಹಾಕ್ಸಿರೋದು. ಅಷ್ಟು ಅವರು ಸಿಟ್ಟಾಗಕ್ಕೆ ಕಾರಣ ನಾನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬಿಗ್ ಬಾಸ್ ಫಿನಾಲೆ ದಿನನೂ ಆಚೆ ಬಂದಿದ್ರಲ್ಲಿ 80% ನನಗೋಸ್ಕರ ಬಂದಿದ್ದು, 20% ಗಿಲ್ಲಿಗೋಸ್ಕರ ಬಂದಿದ್ದು. ಅಂದರೆ ಅವರು ಎಲ್ಲ ನನ್ನ ಒಡೆಯೋಕ್ಕೋಸ್ಕರ ಬಂದಿದ್ರು. ಅವ್ರ ಮುಂದೆ ಒಬ್ಬನೇ ಕಾರಲ್ಲಿ ಆಚೆ ಬರ್ತೀನಿ, ಯಾರು ನನ್ನ ಹತ್ರಕ್ಕೆ ಬರಲ್ಲ. ಅದೇ ಡಿಫ್ರೆನ್ಸು. ಎಲ್ಲ ಹಿಂದೆ ಮಾತಾಡ್ತಾರೆ, ಮುಂದೆ ಬಂದು ಮಾತಾಡೋಕ್ಕೆ ಯಾರಿಗೂ ತಾಕತ್ತಿಲ್ಲ. ಮುಂದೆ ಬಂದು ಮಾತಾಡಿದವ್ರಿಗೆ 80 ಜನಕ್ಕೆ ಕೇಸ್ ಹಾಕಿ 8 ಜನನ ಅರೆಸ್ಟ್ ಮಾಡಿಸಿದ್ದೀನಿ.
ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ಏನಿಲ್ಲ, ಮುಂದಿನ ದಿನಗಳಲ್ಲಿ ನೀವೇ ನೋಡ್ತಾ ಇರ್ತೀರಾ ಯಾರ್ಯಾರು ಎಷ್ಟೆಷ್ಟು ಬೆಳೀತಾರೆ, ಎಷ್ಟು ಜನ ಆಚೆ ಬಂದರು, ಎಷ್ಟು ಜನ ಎಷ್ಟು ಫೇಮಸ್ ಆದರು, ಫಸ್ಟ್ ಹೆಂಗಿದ್ರು, ಆಮೇಲೆ ಹೆಂಗಾದ್ರು, ಆಮೇಲೆ ಮುಂದಿನ ದಿನಗಳವರು ಮರೆಯಾಗಿ ಹೊಟ್ಟೋಗ್ತಾರ, ಸೈಡ್ ಆ್ಯಕ್ಟರ್ ಇರ್ತಾರ, ಹಂಗೆ ಸೈಡ್ ಹೊಟ್ಟೋಗ್ತಾರ ಅನ್ನೋದು ನೀವೇ ಮುಂದಿನ ದಿನಗಳಲ್ಲಿ ನೋಡ್ತಾ ಇರ್ತೀರಾ. ಈಗ ಅದನ್ನು ಈಗ ಆನ್ಸರ್ ಮಾಡಲ್ಲ, ಇನ್ನೊಂದು 6 ತಿಂಗಳು ವೆಯ್ಟ್ ಮಾಡಿ ನಾನು ತೋರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು, ಒಳ್ಳೇದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸತೀಶ್ ಕಡಬಂಸ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಹರಿಕುಮಾರ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.